ನೀವು ಹೊರಗಡೆ ಬಂದ ತಕ್ಷಣ ಹಲವಾರು ಟ್ರೋಲ್ ಪೇಜ್ಗಳು, ಹಲವಾರು ಒಂದಿಷ್ಟು ನಿಮ್ಮ ಅಭಿಮಾನಿಗಳು ಅಂತ ಸೃಷ್ಟಿಯಾಗಿದ್ರಲ್ಲ, ಅವ್ರು ಹೇಳಿದ್ದಿಷ್ಟೇ, ಇಲ್ಲ ನಿಜವಾಗ್ಲೂ ಫೈನಲ್ ಡೇವರೆಗೂ ಹೋಗ್ಬೇಕಾದಂಥ ಕ್ಯಾಂಡಿಡೇಟ್ ನೀವು, ಬಂದಿದ್ದು ತಪ್ಪಾಯಿತು, ಬಿಗ್ ಬಾಸ್ ಏನೋ ದ್ರೋಹ ಮಾಡಿಬಿಟ್ರು ಅಂತ ಹೇಳಿದರು. ಇದೆಲ್ಲ ನೋಡಿದಾಗ ಹೇಗೆ ಅನ್ನಿಸ್ತಾ ಇತ್ತು? ಆ್ಯಕ್ಚುಲಿ ಆಚೆ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ಪ್ರಾಬಬ್ಲಿ ಜನ ಯಾರು ನನ್ನ ಇಷ್ಟಪಟ್ಟಿರಲ್ಲ, ಅದಕ್ಕೆ ಇಷ್ಟು ಬೇಗ ನನ್ನ ಹೊರಗೆ ಕಳಿಸ್ತಾ ಇದ್ದಾರೆ ಅಂತ ತುಂಬ ಫೀಲ್ ಆಯಿತು. ಸ್ಟೇಜ್ ಮೇಲೆ ಇಂತ ನಾನು ತುಂಬ ಭಾವುಕಲಾಗ್ತೀನಿ. ಸುದೀಪ್ ಸರ್ ವೆಲ್ ಪ್ಲೇಡ್ ಅನ್ನೂ ನಂಗೆ ಸಮಾಧಾನ ಇರಲ್ಲ. ಶೆಟ್ 50 ದಿನಕ್ಕೆ ಆಚೆ ಬರ್ತಾ ಇದ್ದೀನಿ, ಪ್ರಾಬಬ್ಲಿ ಯಾರು ನನ್ನ ಇಷ್ಟಪಟ್ಟಿರಲ್ಲ, ಹೇಟ್ ಮಾಡಿರ್ತಾರೆ, ನಾನು ನೆಗೆಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡೆ ನಾನು ಕೆಳಗೆ ಸ್ಟೇಜಿಂದ ಕೆಳಗೆ ಕಾಲಿಟ್ಟಿದ್ದು. ಬಟ್ ನನ್ನ ತಮ್ಮ, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಯೋಚನೆ ಮಾಡಬೇಡ, ಇಡೀ ಕರ್ನಾಟಕ ಜನ ನಿನ್ನ ಮನೆ ಮಗಳಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದಾಗ ಇಲ್ಲಾಂದ್ರೆ ಯಾಕೆ ಕಳಿಸ್ತಾ ಇದ್ರು ಅಂತ ಅನ್ಕೊಂಡೇ ಬಂದೆ. ಬಟ್ ಆಮೇಲೆ ಕೆಲವೊಂದು ಪೋಸ್ಟ್ಗಳಿಗೆ ಕಮೆಂಟ್ಸ್ಗಳನ್ನ ನೋಡಿದಾಗ ಸೇಮ್ ನೀವು ಹೇಳ್ದಾಗೆ ಅವರು ಶೀಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಇನ್ನೂ ಸ್ವಲ್ಪ ದಿನ ಇರ್ಬೋದಾಗಿತ್ತು, ಒಳಗಡೆ ಇನ್ನು ಯಾರ್ಯಾರೋ ಇದ್ದಾರೆ, ಅವ್ರ ಬದಲು ಇವ್ರನ್ನ ಯಾಕೆ ಕಳ್ಸಿದ್ರಿ, ಅಂಡ್ ನೇರ ವ್ಯಕ್ತಿತ್ವಕ್ಕೆ ಒಳ್ಳೆ ಗುಣಕ್ಕೆ ಬೆಲೆ ಇಲ್ವಾ, ವ್ಯಕ್ತಿತ್ವದ ಆಟನೇ ಅನ್ನೋದಾದ್ರೆ ಅಷ್ಟೊಳ್ಳೆ ವ್ಯಕ್ತಿಗೆ ಮನೇಲಿ ಜಾಗ ಇಲ್ವಾ, ಈ ತರ ಕಮೆಂಟ್ಸ್ಗಳಾಗ್ದಾಗ ಎಷ್ಟು ಪ್ರೀತಿಯಿಂದ ಕಮೆಂಟ್ಸ್ನ ಹಾಕಿದ್ದಾರೆ, ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಜನತೆ ಅಂತ ಅಂದಾಗ ಅದಕ್ಕಿಂತ ಗೆಲುವು ಇನ್ನೇನು ಬೇಕು. ಅವಾಗ ಸುದೀಪ್ ಸರ್ ಹೇಳಿದ್ ನೆನ್ಸ್ಕೊಂಡೆ, ಇದಕ್ಕಿಂತ ಗೆಲುವು ಏನು ಬೇಕು ಅನುಷಾ ಅವರೇ ನಿಮಗೆ ಅಂತ ಹೇಳಿದಾಗ ಆ ಮಾತು ನನ್ಗಲ್ಲಿ ನೆನಪಾಗುತ್ತೆ, ತುಂಬ ಖುಷಿ ಆಗುತ್ತೆ. ಎಲಿಮಿನೇಷನ್ ಅಂತ ಬಂದಾಗ ನಿಮ್ಮ ಜೊತೆ ನಿಂತಿದ್ದವರು ಧರ್ಮ ಅವರು, ಇಬ್ಬರಿಗೂ ಲೈಟ್ ಒಂಥರ ಬ್ಲಿಂಕ್ ಆಗ್ತಾ ಇರುತ್ತೆ. ಅವಾಗ ಆ ಮೂಮೆಂಟ್ ಏನು ಅನ್ನಿಸ್ತಾ ಇತ್ತು? ಆ ಮೂಮೆಂಟ್ ಒಳಗಡೆ ಹೋಗ್ತಾನು ಧರ್ಮ ಅವ್ರನ್ನ ನನ್ನನ್ನ ಒಟ್ಟಿಗೆ ಕಳಿಸ್ತಾರೆ, ಹೊರಗೆ ನಾನ್ ಬರೋ ದಿನನೂ ನನ್ನ ಪಕ್ಕ ಧರ್ಮ ಅವರೇ ನಿಂತಿರ್ತಾರೆ. ಇದೊಂಥರ ಟ್ರಾಜಿಡಿನ ಏರಿದು ಅಂತ ಅನ್ನಿಸ್ತು, ತುಂಬಾ ಬೇಜಾರಾಯ್ತು. ಅಂಡ್ ನಾನು ಉಳ್ಕೋಬೇಕಾ ಅವ್ರು ಹೋಗ್ಬೇಕಾ, ಅವ್ರು ಉಳ್ಕೋಬೇಕಾ ನಾನು ಹೋಗ್ಬೇಕಾ, ಒಂದು ಕನ್ಫ್ಯೂಷನ್ಸ್ ಎಲ್ಲ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ಎನಿಥಿಂಗ್ ಏನೇ ಬಂದ್ರೂ ಕಾನ್ಫಿಡೆಂಟಾಗಿ ಸ್ವೀಕರಿಸೋಣ ಅಂತ ಅಂದ್ಕೊಂಡು ಐ ವಾಸ್ ಜಸ್ಟ್ ಸ್ಟ್ಯಾಂಡಿಂಗ್ ಲೈಕ್ ದಿಸ್. ಡೆಡ್ ಲೈಟ್ ಬಂತು, ಓಕೆ ಅಂತ ಹೇಳಿ ಧರ್ಮ ಅವ್ರಿಗೆ ಪ್ಲೇ ಸ್ಟ್ರಾಂಗ್ ಅಂತ ಹೇಳಿ ನಾನು ಹೊರಗೆ ಬರ್ತೀನಿ. ಬಟ್ ವಿಪರ್ಯಾಸ ಏನಂದ್ರೆ ನೆಕ್ಸ್ಟ್ ವೀಕ್ ಅವರು ಬಂದ್ಬಿಡ್ತಾರೆ, ಅಂದ್ರೆ ಇವಾಗ ಅವರು ಬಂದ್ಬಿಟ್ಟು ನಂಗೆ ಆಕ್ಚುಲಿ ಬೇಜಾರಾಯ್ತು. ಅಟ್ಲೀಸ್ಟ್ ಅವ್ರು ಇರ್ಬೋದಾಗಿತ್ತು ಫಿನಾಲೆವರೆಗೂ. ಈಸ್ ಲೈಕ್ ಒಳ್ಳೆ ಕ್ಯಾಲಿಬರ್ ಇರುವಂತ ವ್ಯಕ್ತಿ. ಅಂಡ್ ನಾನು ಕೂಡ ಯಾವ್ದ್ರಲ್ಲೂ ಏನು ಕಡಿಮೆ ಇರಲಿಲ್ಲ. ಜಗಳ ಆಡ್ತಾ ಇರಲಿಲ್ಲ, ಆರೋಗ್ಯನ್ಸ್ ತೋರಿಸ್ತಾ ಇರಲಿಲ್ಲ ಅನ್ನೋದು ಬಿಟ್ರೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ಎಲ್ಲಿ ಮಾತಾಡ್ಬೇಕು ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ದೀನಿ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀನಿ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗಲೂ ನನ್ನ 100% ಎಫರ್ಟ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ನಾನು ಆಟ ಆಡಿದ್ದೀನಿ. ಅದೆಲ್ಲೋ ಒಂದು ಕಡೆ ನೋಟಿಸ್ ಆಗಿಲ್ಲ ಅನ್ನೋದು ನನಗೆ ಬೇಜಾರಿದೆ. ಎನಿವೇಸ್ ಇವಾಗ ಆಗಿದ್ದಾಯಿತು. 50 ದಿನಗಳು ಆ ಮನೆಯಲ್ಲಿರೋದು ಅಷ್ಟು ಸುಲಭದ ಮಾತಲ್ಲ ನೀವು ಹೇಳ್ದಾಗೆ. ಬಿಕಾಸ್ ಆ ಒಂದು ವಾತಾವರಣದ ಮಧ್ಯೆ 50 ದಿನನ ನಾವು ಸಸ್ಟೈನ್ ಆಗ್ತೀವಿ ಅಂತಂದರೆ ಇಟ್ಸ್ ಅ ಬಿಗ್ ಥಿಂಗ್. ಏಕೆಂದರೆ ತುಂಬ ಎಮೋಷನ್ಸ್ ಇರುತ್ತೆ. ಒಂದೊಂದ್ಸಲ ಖುಷಿ ಆಗುತ್ತೆ, ದುಃಖ ಆಗುತ್ತೆ, ಕೋಪ ಬರುತ್ತೆ, ಕೆಲವೊಮ್ಮೆ ಅನ್ನೆಸೆಸರಿ ಬ್ಲೇಮಿಂಗ್ಸ್ ಆಗುತ್ತೆ. ನಾವು ಅಲ್ಲದೆ ಇರೋದನ್ನ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ನೀವು ನೋಡಿರ್ತೀರ ಕಳಪೆ ಅಂದಾಗ, ನಾಮಿನೇಷನ್ಸ್ ಅಂದಾಗ ಕೊಡೋ ರೀಸನ್ಸ್ ಇರ್ಬೋದು, ಅದು ನಾವು ಆಗಿರಲ್ಲ, ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಅದಕ್ಕೆ ನಾನು ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಕೂಡ ಮಾಡಿದ್ದೀನಿ. ಇದು ನಾನಲ್ಲ, ನೀವು ಅರ್ಥ ಮಾಡ್ಕೊಂಡಿರೋ ತಪ್ಪು ಅಂತ ಕೂಡ ಹೇಳಿದ್ದೀನಿ. ಆ್ಯಂಡ್ ಇಡೀ ಮನೆ ಒಮ್ಮತವಾಗಿ ಸೇರಿ ಟಾರ್ಗೆಟ್ ಮಾಡ್ತಾರೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ತುಂಬ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಯಿತು ಬಿಗ್ ಬಾಸ್ ಮನೆಯಲ್ಲಿ, ಟು ಬಿ ಹಾನೆಸ್ಟ್. ಆಚೆಗಡೆಲ್ಲ ಒಂದು ಕನ್ಫ್ಯೂಷನ್ಸ್ ಇರ್ತಾ ಇದ್ದಿದ್ದು, ಆ ಮನೆಯಲ್ಲಿ ಈ ಥರದ್ದೆಲ್ಲ ಫೇಸ್ ಮಾಡಿದಾಗ ತುಂಬ ಕಾನ್ಫಿಡೆನ್ಸ್ ಇರ್ಬೋದು, ಪೇಷನ್ಸ್ ಇರ್ಬೋದು. ಆ್ಯಕ್ಚುಲಿ ಎಲ್ಲೋ ಪೇಷನ್ಸ್ನ ಕಳ್ಕೊತಾರೆ, ನಂಗೆ ಪೇಷನ್ಸ್ ಬಂದಿದೆ. ಯಾಕಂದ್ರೆ ಅದನ್ನೆಲ್ಲ ಟಾಲರೇಟ್ ಮಾಡ್ತಾ ಇದ್ದೆ ನಾನು. ಕಿರ್ಚಾಡ್ಬೋದಾಗಿತ್ತು, ಕೂಗಾಡ್ಬೋದಾಗಿತ್ತು ಅವರಂಗೆಲ್ಲ ಅಂದಾಗ ಹಿಂಗೆ ಅದು ಕಿರ್ಚೋದು ಕೂಗೋದು. ಬಟ್ ಅದು ನಾನು ಆಗಿರಲಿಲ್ಲ. ನಾನು ಯಾಕೆ ಅನ್ನೆಸೆಸರಿ ಜಗಳ ಮಾಡಬೇಕು, ಕೋಪ ಮಾಡ್ಕೋಬೇಕು? ಓಕೆ, ಅವ್ರು ನನಗೆ ಹರ್ಟ್ ಮಾಡ್ತಿದ್ದಾರೆ ಅಂತ ತಿರ್ಗಿಸ್ ನಾನು ಅವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದಿಲ್ಲ, ಅದು ನನ್ನ ವ್ಯಕ್ತಿತ್ವ ಆಗಿತ್ತು. ಸೊ 50 ದಿನ ಆ ಥರ ಒಂದು ಜಾಗದಲ್ಲಿ, ಏಕೆಂದರೆ ಕಷ್ಟ ಅದು. ಹೌದು. ಬಟ್ ತುಂಬ ಇಷ್ಟನೂ ಪಟ್ಟು ಆ ಮನೆಯಲ್ಲಿದ್ದೆ. ಇರಬೇಕಾಗಿತ್ತು, 100 days ಕಂಪ್ಲೀಟ್ ಮಾಡಬೇಕಾಗಿತ್ತು ಅನ್ನೋ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಚೆ ಬಂದೆ. ಓಕೆ ಮೇಡಮ್, 50 days ಅದು ಕಂಪ್ಲೀಟ್ ಮಾಡಿದ್ರೆ ಹಾಫ್ ಸೆಂಚುರಿ. ಈ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲಿಂದ ನೀವು ಹೇಳಿದ ಹಾಗೆ ಟಾರ್ಗೆಟ್ ಅನ್ನೋದು ಯೂಸ್ ಆಗ್ತಾ ಇತ್ತು ಅನ್ಸುತ್ತಾ? ಎಕ್ಸಾಕ್ಟ್ಲಿ. ನೀವು ಲಾಸ್ಟ್ ಎಪಿಸೋಡ್, ನಾನು ಆಚೆ ಬಂದಮೇಲೆ ಬಂದಿದ್ದ ಎಪಿಸೋಡಲ್ಲಿ ನೀವು ನೋಡ್ಬೋದು, ಒಬ್ರು ಹೇಳ್ತಾರೆ ನಮ್ಮ ಕೆಲಸ ಏನಿದ್ರು ಒಬ್ರನ್ನ ಟಾರ್ಗೆಟ್ ಮಾಡಿ, ಒಬ್ರನ್ನ ಎಲ್ಲರೂ ಸೇರಿ ಒಬ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಗೇಟ್ ಮುಂದೆ, ಮನೆ ಬಾಗ್ಲು ಮುಂದೆ ನಿಲ್ಲಿಸ್ಬೇಕು. ಬಿಗ್ ಬಾಸ್ ಅವ್ರನ್ನ ಆಚೆ ಕರ್ಕೋತಾರೆ, ಇದು ನಾವು ಮಾಡ್ಬೇಕಾಗಿರೋ ಕೆಲಸ ಅಂತ ಒಬ್ರು ಹೇಳ್ತಾರೆ. ಸೊ ಅದು ನನ್ನಲ್ಲೂ ಆಯ್ತನೋ ಗೊತ್ತಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಟಾರ್ಗೆಟ್ ಮಾಡಿ ಆಚೆ ಕಳ್ಸಿದ್ದಾಗಿರ್ಬೋದು ಬಹುಶಃ. ಬಿಕಾಸ್ ಅವರೇ ಹೇಳಿದ ಮಾತು ಟೆಲಿಕಾಸ್ಟ್ ಕೂಡ ಆಗಿದೆ, ನೀವು ನೋಡ್ಬಿಡ್ತೀರಾ ಅನ್ಸುತ್ತೆ. ಓಕೆ ಮೇಡಮ್, ಟಾರ್ಗೆಟ್ ಆಯ್ತು. ಮೊದಲನೇ ವೀಕ್ ಒಂದು ರೀತಿ ಹೋಯ್ತು ಬಿಗ್ ಬಾಸ್, ಸೆಕೆಂಡ್ ವೀಕ್ ಒಂದು ರೀತಿ ಹೋಯ್ತು. ಆದ್ರೆ ನಿಮ್ಮ ಬಾಂಡಿಂಗ್ ಹೇಗಿತ್ತು ಅಂದ್ರೆ, ಅನುಷ್ ಅವ್ರು ಇದ್ದಾರೆ, ಧ್ವನಿ ಎತ್ತಿದ್ದಾರೆ, ಅದು ಯಾವಾಗ ಎತ್ತುತ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಿತ್ತು. ಯಾಕೆ ಈ ಪ್ರಶ್ನೆನೇ ಉಳಿತಾ ಕೊನೆವರೆಗೂ ಅಂತ ಅನ್ಸುತ್ತೆ? ನನ್ನ ಜೊತೆ ಯಾರು ಜಗಳ ಮಾಡ್ತಾ ಇರ್ಲಿಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿದ್ರು ನನ್ನೊಟ್ಟಿಗೆ. ಮನೇಲಿ ನನ್ನ ಮೇಲೆ ದ್ವೇಷ ಪಡ್ಬೇಕು ಅಥವಾ ನನ್ನ ಮೇಲೆ ದ್ವೇಷ ಸಾಧಿಸ್ಬೇಕು ಅನ್ನೋದು ಯಾರಿಗೂ ಇರ್ಲಿಲ್ಲ. ನಾಮಿನೇಷನ್ಸ್ ಅಂತ ಬಂದಾಗ ಮಾತ್ರ ಕೆಲವೊಮ್ಮೆ ರೀಸನ್ಸ್ ಕೊಡ್ತಾ ಇದ್ರು. ಅದು ಮುಗ್ದಿದ್ಮೇಲೆ ಮತ್ತೆ ಸಾರಿ ಕೇಳ್ತಾ ಇದ್ರು, ನನ್ನ ಜೊತೆ ಚೆನ್ನಾಗೇ
ಇರ್ತಾ ಇದ್ರು. ಇನ್ಫ್ಯಾಕ್ಟ್ ನಾನು ಅಷ್ಟು ಜಗಳ ಆಡಿದ್ರು ಯಾರು ತಿರುಗಿಸಿ ವಾಪಸ್ ಮಾತಾಡ್ತಾ ಇರ್ಲಿಲ್ಲ, ವಾಪಸ್ ಯಾರು ಜಗಳ ಆಡ್ತಾ ಇರ್ಲಿಲ್ಲ. ನಾನು ಹೋಗಿ ಕೇಳ್ತೀನಿ, ರಾತ್ರಿ ಎಲ್ಲ ನಿಮ್ಮ ಮೇಲೆ ಜಗಳ ಮಾಡಿದೀನಿ, ಮತ್ತೆ ಬೆಳಗ್ಗೆ ಬಂದು ನೀವು ನನ್ನನ್ನು ಮಾತಾಡಿಸ್ತಾ ಇದ್ದೀರಾ ಅಂತಾನೂ ನಾನು ಕೇಳ್ತೀನಿ. ಸೊ ಆ ಥರನೇ. ಅಂಡ್ ಎಲ್ಲರೂ ಸೇರಿ ನಾಮಿನೇಟ್ ಮಾಡಿರ್ತಾರೆ, ಮತ್ತೆ ಬಂದ್ಬಿಡಿ ಸಾರಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅನ್ನೋ ಥರನೇ ಇರ್ತಾರೆ. ಸೊ ಹಾಗಿದ್ದಾಗ ನಾನು ಯಾರ ಜೊತೆ ಅನ್ವಾಂಟೆಡ್ ಆಗಿ ಜಗಳ ಮಾಡಿ ಎಲ್ರಿಗೂ ನನ್ಗೆ ಎಲ್ಲಾರ ಕಂಡೂ ಇಷ್ಟ. ಪರ್ಸ್ನಲಿ ನಂಗೆ ಎಲ್ಲರ ಮೇಲೂ ತುಂಬಾ ಗೌರವ ಇದೆ ಮನೆಯಲ್ಲಿ. ಎಲ್ಲರೂ ಚೆನ್ನಾಗಿದ್ರು ನನ್ನ ಜೊತೆ. ಅನ್ನೆಸೆಸರಿ ಹೋಗ್ಬಿಟ್ಟು ಡ್ರಾಮಾ ಮಾಡಕ್ಕೆ ಅಥವಾ ಸುಮ್ನೆ ಏನು ಇಲ್ಲದೆ ಇದ್ರು ಹುಡುಕಿ ಜಗಳ ಆಡಕ್ಕೆ ಏನಕ್ಕೆ ಸಿಗುತ್ತೆ ಅಲ್ವಾ? ಏನೋ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಿದ್ದು ಅಂದ್ರೆ ನಾಮಿನೇಷನ್ಸ್ ಅಂತ ಬಂದಾಗ ಬಹುಶಃ ತುಂಬಾ ಜನ ಕೇಳ್ಬೋದು, ನಾಮಿನೇಷನ್ಸ್ ಅಂತ ಬಂದಾಗ ಮಾತ್ರ ಅನುಷಾ ಮಾತಾಡ್ತಾಳೆ, ಬೇರೆ ಟೈಮಲ್ಲಿ ಮಾತಾಡಲ್ಲ. ಬೇರೆ ಟೈಮಲ್ಲಿ ಯಾರು ನನ್ನ ಜೊತೆ ಜಗಳ ಆಡ್ತಿರಲ್ಲ, ಯಾರು ನನಗೆ ಹರ್ಟ್ ನೋವು ಕೂಡ ಮಾಡಿರಲ್ಲ. ಹಾಗಿದ್ದಾಗ ನಾನು ಸುಮ್ಮನೆ ಯಾಕೆ ನಾನು ವಾಯ್ಸ್ ರೈಸ್ ಮಾಡೋಕ್ಕಾಗುತ್ತಲ್ಲ?